ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ದರ್ಶನ ಮಾಡಿಕೊಂಡು ಅಯೋಧ್ಯೆ ಮತ್ತು ಕುಂಭಮೇಳದಲ್ಲಿ ಭಾಗಿಯಾಗಿ ನಮ್ಮ ಸನಾತನ ಧರ್ಮದ ಬಗ್ಗೆ ಏನಪ್ಪಾ ಅಂತಂದ್ರೆ ಇನ್ನೂ ಹೆಚ್ಚು ಪ್ರಚಾರ ಮಾಡಬೇಕಾಗ್ಯದ. ನಮ್ಮ ಹೆಸರು ನನ್ನ ಯೂಟ್ಯೂಬ್ ಹೆಸರು ತಮ್ಮ ಹೆಸರು ನಮ್ಮ ಯೂಟ್ಯೂಬ್ ಮಾಡ್ತಕ್ಕಂಥ ವೀರೇಶ್ ಅವರು. ಇವರು ಪಾಪ ಏನಪ್ಪಾ ಅಂದ್ರೆ ಗಂಗಾವತಿನಿಂದ ಬಂದು ಇಲ್ಲಿ ನಮ್ಮ ಕರ್ನಾಟಕ ಜನರಿಗೆ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಇದ್ದಾರೆ ಸನಾತನ ಧರ್ಮದ ಬಗ್ಗೆ. ಏನಪ್ಪಾ ಅಂತಂದ್ರೆ ಇನ್ನೂ ಇವರು ಯೂಟ್ಯೂಬ್ ಚಾನಲ್ ಇನ್ನು ಎಲ್ಲ ಕಡೆ ಹೆಚ್ಚು ಕಡೆ ಪ್ರಚಾರ ಆಗಲಿ, ಬೆಳೀಲಿ, ಇವರು ಬೆಳೀಲಿ. ಆ ಕಾಶಿ ವಿಶ್ವನಾಥ ಮತ್ತು ಅಯೋಧ್ಯ ಶ್ರೀರಾಮ ಎಲ್ಲರೂ ಏನಪ್ಪಾ ಅಂತಂದ್ರೆ ಇವರಿಗೆ ಉತ್ತೇಜನ ಮತ್ತು ಸಾಕಷ್ಟು ಇವರಿಗೆ ಎಲ್ಲ ಆಶೀರ್ವಾದ ಎಲ್ಲ ನಮ್ಮ ಭಕ್ತರದೆಲ್ಲ ಇರಲಿ ಅಂತ ಹೇಳಿ ಏನಪ್ಪ ಅಂದ್ರೆ 2 ಮಾತನ್ನು ಮುಗಿಸ್ತೇನಪ್ಪ ಅಂತ. ವಾರಣಾಸಿ ಬಂದು ಜಂಗಮವಾಡಿ ಮಠದಲ್ಲಿ ಉಳ್ಕೊಂಡಿದ್ದೆವು ನಾವು. ರಾತ್ರಿ 10 ಗಂಟೆಗೆ ಎಲ್ಲ ರಸ್ತೆಗಳು ಸುಮಾರು ದರ್ಶನಕ್ಕೆ ಒಂದು 400 ಮೀಟರ್ ಅಷ್ಟು ಇತ್ತು ದರ್ಶನ ಮಾಡಬೇಕಾದ್ರೆ. ಇವತ್ತು ಬೆಳಗ್ಗೆ ನೋಡಿದ್ರೆ ಅದೇ ದರ್ಶನ ಮಾಡ್ಬೇಕಾದ್ರೆ ಸುಮಾರು 5 ರಿಂದ 6 ಕಿಲೋಮೀಟರ್ ಆಗ್ತಾ ಇದೆ. ದರ್ಶನ ಮಾಡ್ಬೇಕಾದ್ರೆ ಸುಮಾರು 4 ರಿಂದ 5 ಕಿಲೋಮೀಟರ್ ಆಗ್ತಾ ಇದೆ. ಆದರೆ ದರ್ಶನ ಮಾಡಬೇಕಾದ್ರೆ 5-6 ಕಿಲೋಮೀಟ್ರು ಸಮಯ ಭಾಳ ಆಗ್ತದೆ. ಎಲ್ಲ ಭಕ್ತರಿಗೆ ಭಾಳ ಜನ ಇದ್ದ ಸಲುವಾಗ ತೊಂದರೆ ಆಗ್ತದೆ. ಕರ್ನಾಟಕ ಅಷ್ಟು ಮಾತಾಡ ಅದಕ್ಕೆ ಬೆಂಗಳೂರು. ಇವತ್ತು ಇಲ್ಲಿ ನಮ್ಮ ಜಂಗಮವಾಡಿ ಮಠದಲ್ಲಿ ನಮ್ಮ ಕರ್ನಾಟಕ ಭಾಗದವರು ಜನ ಭಾಳಷ್ಟು ಇದ್ದಾರೆ ಇಲ್ಲಿ. ಆದರೆ ದರ್ಶನ ಮಾಡ್ಬೇಕಾದ್ರೆ ಅಷ್ಟು ಸರಳ ಇಲ್ಲ. ಸುಮಾರು 5 ರಿಂದ 6 ಗಂಟೆ ಆಗ್ಬೋದು ದರ್ಶನ ಮಾಡ್ಬೇಕಂತ ಹೇಳಿ ಎಲ್ಲ ನಮ್ಮ ಭಕ್ತರಲ್ಲಿ ಹೇಳ್ತಿದ್ವಿ. ನಮ್ಮ ಗಂಗಾವತಿ ಭಕ್ತರು, ಆಮೇಲೆ ಕೊಪ್ಪಳ, ರಾಯಚೂರು ಎಲ್ಲರೂ ಇದ್ದಾರೆ.